Hello guys, I am Vinay and you are watching Diploma Students. ಐ ಥಿಂಕ್ ಸೊ ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಹಾಕಿಲ್ಲ ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಡ್ರೈವ್ ಲಿಂಕ್ನ ಆ್ಯಡ್ ಮಾಡಿರ್ತೀನಿ. ಸೊ ಅದರಲ್ಲಿ ವಿಡಿಯೋ ಇರುತ್ತೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಏನೇನೆಲ್ಲ ಪ್ರೊಸೀಜರ್ಸ್ ಇವೆ. ಸೊ ಅದು ಹಾಕಿದ್ದೀನಿ. ಮುಂಚೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ, ಆದರೆ ಏನೋ ಕೆಲವೊಂದು ಪ್ರೈವಸಿ ಇಶ್ಯೂಸ್ ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ಕಾಪಿರೈಟ್ ಬಂದ್ಬಿಡ್ತು. ಸೊ ರಿಸ್ಟ್ರಿಕ್ಟೆಡ್ ವಿಡಿಯೋ ಇತ್ತು, ಸೊ ವಿಡಿಯೋ ಡಿಲೀಟ್ ಮಾಡಿಬಿಟ್ರು. ಸೊ ಫಸ್ಟ್ಲಿ ಲೆಟ್ಸ್ ಬಿ ಕ್ಲಿಯರ್ ದಟ್ ನಾನು ಈ ವಿಡಿಯೋದಲ್ಲಿ ಎಕ್ಸಾಮ್ ಟಿಪ್ಸ್ ಬಗ್ಗೆ ಈ ವಿಡಿಯೋ ಮಾಡ್ತಿಲ್ಲ ನಾನು. ಸೊ ಜಸ್ಟ್ DCT ಕಂಪ್ಲೀಟ್ ರೋಡ್ ಮ್ಯಾಪ್ ಬಗ್ಗೆ ಕವರ್ ಮಾಡ್ತೀನಿ. ಸೊ ಎಕ್ಸಾಮ್ ಪ್ರಿಪ್ರೇಷನ್ಗೆ ಮೈ ಬೆಸ್ಟ್ ಸಜೆಷನ್ ಏನಂದರೆ, ಒಳ್ಳೆ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಅಡ್ಮಿಷನ್ ತಗೊಂಬಿಡಿ. ಬೇಜಾನಿವೆ, ಎಸ್ಪೆಷಲಿ ಹೇಳೋಕ್ಕೋಗಲ್ಲ ಪರ್ಟಿಕ್ಯುಲರಾಗಿ. ಸೊ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸಲ್ಲಿ ಅಡ್ಮಿಷನ್ ತಗೊಳ್ಳಿ. ಸೊ ಅಷ್ಟೇ, ಯಾಕಂದರೆ ಆನ್ಸರ್ ನಿಮಗೆ ಆಫ್ಟರ್ DCTನೇ ನಿಮಗೆ ಗೊತ್ತಾಗೋದು. ಸೊ ಲೆಟ್ಸ್ ಜಂಪ್ ಟು ದಿ ಟುಡೇಸ್ ಟಾಪಿಕ್. ಸೊ ಈಗಾಗಲೇ KA ಎಕ್ಸಾಮ್ ಡೇಟ್ನ ರಿಲೀಸ್ ಮಾಡಿದೆ. 23 ಮೇ 2026 ಮೇ ಬಿ ಪೋಸ್ಟ್ಪೋನ್ ಆಗಬಹುದು. ಯಾಕಪ್ಪ ಅಂತಂದರೆ 2024 ಕೂಡ ಹೀಗೆ ಅನೌನ್ಸ್ ಮಾಡಿದ್ರು, ಆದರೆ ಪೋಸ್ಟ್ಪೋನ್ ಮಾಡಿದ್ರು ಎಕ್ಸಾಮ್ನ. ಅಟ್ಲೀಸ್ಟ್ ಒಂದು 14 days ಪೋಸ್ಟ್ಪೋನ್ ಮಾಡಿದರು. ಆದರೆ ಲಾಸ್ಟ್ ಇಯರ್ 2025 ಹೇಳಿದ ದಿನವೇ ಮೇ 31 ಎಕ್ಸಾಮ್ನ ಕಂಡಕ್ಟ್ ಮಾಡಿದರು. ಸೊ KAನ ನಂಬೋಕ್ಕಾಗಲ್ಲ. ಮತ್ತು DCT ಪ್ರೋಸೆಸ್ಸಲ್ಲಿ ತುಂಬ ಪೇಷನ್ಸ್ ಇಟ್ಕೋಬೇಕು ನೀವು. ಯಾಕಪ್ಪ ಅಂತಂದರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಮುಂದೆ. ಸೊ ಆಫ್ಟರ್ 1 week ಆಫ್ ಯುವರ್ DCT ಎಕ್ಸಾಮ್ ನಿಮಗೆ ಮೇ ಬಿ ರಿಸಲ್ಟ್ಸ್ ಪಬ್ಲಿಷ್ ಆಗಿಬಿಡುತ್ತೆ, ರಿಸಲ್ಟ್ಸ್ ಅನೌನ್ಸ್ ಮಾಡಿಬಿಡ್ತಾರೆ. ಆರ್ ಎಲ್ಸ್ ಮೊದಲು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ರಿಸಲ್ಟ್ಸ್ ಬಿಡ್ಬೋದು, ಇಲ್ಲ ರಿಸಲ್ಟ್ಸ್ ಬಿಟ್ಟು ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಬೋದು. ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಯಾಕಂದರೆ 2024 ಮತ್ತು 2023 ಫಸ್ಟ್ ರಿಸಲ್ಟ್ಸ್ ಬಿಟ್ಟರು. ರಿಸಲ್ಟ್ಸ್ ಬಿಟ್ಟು ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನೇ ಕಂಡಕ್ಟ್ ಮಾಡಿದರು. ಸೊ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಮಾತಾಡೋದಾದರೆ, ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನೀವು ಎಲ್ಲ ಡಾಕ್ಯುಮೆಂಟ್ಸ್, ಕ್ಯಾಸ್ಟ್ ಇರ್ಬೋದು, ಇನ್ಕಮ್ ಇರ್ಬೋದು, ನಿಮ್ಮ ID ಪ್ರೂಫ್ ಆಗಿರ್ಬೋದು, ಸೊ ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ಸ್ಗಳಾಗಿರ್ಬೋದು, ಎಸ್ಪೆಷಲಿ ಸ್ಟೇಟ್ ಬೋರ್ಡ್ ಓದಿದ್ರೆ ಪ್ರೆಸೆಂಟ್ BO ಆಫೀಸರ್ ಏನಿರ್ತಾರಲ್ವ ಅವರಿಂದ ಸೈನ್ ಮಾಡಿಸ್ಕೊಂಬರ್ಬೇಕು ನೀವು ಸ್ಟಡಿ ಸರ್ಟಿಫಿಕೇಟ್ ಮೇಲೆ. ಮತ್ತು ಎಲ್ಲದ್ರದ್ದು ಮಿನಿಮಮ್ 5 ಸೆಟ್ಸ್ ಎಂಟೈರ್ ಪ್ರೋಸೆಸ್ಗೆ ಅಟ್ಲೀಸ್ಟ್ ಒಂದು 5 ಸೆಟ್ಸ್ ಆದರೂ ಬೇಕಾಗುತ್ತೆ. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿದ್ರು ಕೂಡ ಓಕೆ, ಪರವಾಗಿಲ್ಲ ನಿಮಗೆ. ಸೊ ಮಿನಿಮಮ್ 5 ಸೆಟ್ಸ್ ಆಫ್ ಆಲ್ ದೀಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅದು ಗ್ರೂಪಲ್ಲಿ ಶೇರ್ ಮಾಡ್ತೀನಿ ನಾನು. ವಾಟ್ಸಪ್ ಗ್ರೂಪ್ ಏನಿದೆಯಲ್ಲ, ಜಾಯ್ನ್ ಆಗಿ ಯಾವ್ಯಾವ ಲಿಸ್ಟ್ ಎಲ್ಲ ಅಪ್ಲಿಕೇಶನ್ ಬಗ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ನ ಅಟೆಸ್ಟೆಡ್ ಮಾಡಿಸ್ಬೇಕು ಎಲ್ಲ ಇನ್ಫಾರ್ಮೇಷನ್ ಅದರಲ್ಲಿ ಕೊಡ್ತೀನಿ ನಿಮಗೆ. ಸೊ ಇವಾಗ ಕೆಲವೊಬ್ರು ಅಪ್ಲಿಕೇಶನ್ ಹಾಕ್ಬಿಟ್ಟಿರ್ತಾರೆ, ಫೈನಲ್ ಸಬ್ಮಿಷನ್ನು ಮಾಡಿಬಿಟ್ಟಿರ್ತಾರೆ. ಆದರೆ ಅವ್ರದ್ದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಕೆಲವೊಬ್ರು ಕ್ಲೇಮ್ ಮಾಡಿರಲ್ಲ. ಕೆಲವೊಬ್ರು ಇನ್ಕಮ್ ಆಗಿರ್ಬೋದು, ಇಲ್ಲ ಕ್ಯಾಸ್ಟ್ ಆಗಿರ್ಬೋದು, ID ನಂಬರ್ ಎಂಟ್ರ್ ಮಾಡಿರಲ್ಲ, ಏನು ಕ್ಲೈಮೇ ಮಾಡಿರಲ್ಲ, ಡೈರೆಕ್ಟ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಬಿಟ್ಟಿರ್ತಾರೆ. ಆದರೆ ಅವ್ರು ರಿಸರ್ವೇಷನ್ಗೆ ಎಲಿಜಿಬಲ್ ಇದ್ದಾರೆ. ಸೊ ವರಿ ಪಡೋದು ಏನೂ ಬೇಕಾಗಿಲ್ಲ, ಏನು ತೊಂದರೆ ಪಡೋದು ಬೇಕಾಗಿಲ್ಲ, ಏನು ಆಲೋಚನೆ ಕೂಡ ಹೆಚ್ಚು ಮಾಡೋಕ್ಕೋಗಬೇಡಿ. ಯಾಕಪ್ಪ ಅಂತಂದರೆ ಪ್ರತಿ ಸಾರಿ KA ಒಂದು ಏನಂತಾರೆ ತಿದ್ದುಪಡಿ ಲಿಂಕ್ ವೆಬ್ಸೈಟಲ್ಲೇ ಬಿಡ್ತಾರೆ. ತಿದ್ದುಪಡಿ ಒಂದು ಲಿಂಕ್ ಬಿಡ್ತಾರೆ. ಆಮೇಲೆ ಆಪ್ಷನ್ ಎಂಟ್ರಿ ಇಲ್ಲ ನಿಮ್ಮ ರಿಸಲ್ಟ್ಸ್ ಬಂದಾದ್ಮೇಲೂ ಬಿಡ್ಬೋದು. ಮೋಸ್ಟ್ಲಿ ರಿಸಲ್ಟ್ಸ್ ಆಪ್ಷನ್ ಎಂಟ್ರಿ ಟೈಮಲ್ಲಿ, ಇಲ್ಲ ನೀವು ರಿಸರ್ವೇಷನ್ ಇಲ್ಲ ಅಪ್ಲಿಕೇಶನಲ್ಲಿ ಕ್ಲೈಮ್ ಮಾಡಿಲ್ಲಪ್ಪ ಅಂತಂದ್ರೂ ಕೂಡ ಆಫ್ಟರ್ ಎಕ್ಸಾಮ್ ವಿತಿನ್ 1 weekಲ್ಲಿ ಏನಾದರೂ ಒಂದು ವೇಳೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಫಸ್ಟ್ ಇಟ್ಟರೆ ಅವರು, ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ದಿವಸನೇ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಅವ್ರಿಗೆ ಹಿಂಗೆ ಸಬ್ಮಿಟ್ ಮಾಡಿ ಕ್ಲೇಮ್ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೂ ಡೈರೆಕ್ಟ್ ರಿಸಲ್ಟ್ಸ್ ಬಿಟ್ಟಾದ್ಮೇಲೆ ಕೂಡ ಒಂದು ತಿದ್ದುಪಡಿ ಲಿಂಕ್ ಬಿಡ್ತಾರೆ. ಸೊ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ ಅದ್ರ ಬಗ್ಗೆ ಹೆಚ್ಚು, ಯಾಕಂದರೆ 3 ವರ್ಷ ಕೂಡ ಅದು ರಿಪೀಟ್ ಆಗಿದೆ. ಅವರಿಗೂ ಗೊತ್ತು, ಸ್ಟೂಡೆಂಟ್ಸ್ ಅಷ್ಟು ಏನಂತಾರಲ್ಲ ಅಕ್ಯುರೇಟಾಗಿ ಫಾರ್ಮ್ ಫಿಲ್ ಮಾಡೋದಿಲ್ಲ. ಸೊ ಮಿಸ್ಟೇಕ್ಸ್ ಮಾಡಿರೋ. ಇನ್ನೂ ಒಂದು, ನಿಮ್ಮ ಕ್ಯಾಸ್ಟು ಮತ್ತು ಇನ್ಕಮಲ್ಲಿ ಏನಾದರೂ ನೇಮಿಂಗ್ ಆಗಿರ್ಬೋದು. ಇವಾಗ ಫಾರ್ ಎನ್ ಎಕ್ಸಾಂಪಲ್ ಆಧಾರ್ ಕಾರ್ಡಲ್ಲಿ ನನ್ನ ಹೆಸರು ತಗೊಂತೀನಿ ವಿನಯ್, VINAY ಅಂತಿದೆ. ಆದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮಲ್ಲಿ VINAI ಅಂತಿದೆ ಅನ್ಕೊಳ್ಳಿ, ಕರೆಕ್ಷನ್ ಮಾಡಿಸ್ಕೊಂಬಿಡಿ. SSLC ಮಾರ್ಕ್ಸ್ ಕಾರ್ಡ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಮತ್ತು ID ಪ್ರೂಫ್, ನಿಮ್ಮ ಮೂರದ್ರಲ್ಲಿ ಕೂಡ ಇವನ್ ಯುವರ್ ಪೇರೆಂಟ್ಸ್ ನೇಮ್, ಯುವರ್ ನೇಮ್ ಆ್ಯಂಡ್ ಏನಂತಾರ ಯುವರ್ ಮದರ್ಸ್ ನೇಮ್. ಸೊ ಮೂವರದು ಹೆಸರು ಮ್ಯಾಚ್ ಆಗಬೇಕು. ಲಾಸ್ಟ್ ಟೈಮ್ ಹಂಗೇನು ಇದ್ದಿದ್ದಿಲ್ಲ, ಆದರೆ ಹೇಳ್ತೀನಿ, ಟೈಮ್ ಇದ್ದರೆ ಆಲ್ಮೋಸ್ಟ್ ಕರೆಕ್ಷನ್ ಮಾಡಿಸ್ಕೊಂಬಿಡಿ.
ಮತ್ತು ನಂಬಕ್ಕಾಗಲ್ಲ, ಗೌರ್ಮೆಂಟ್ ಆಗಿರ್ಬೋದು, ಕೆ ಇ ಆಗಿರ್ಬೋದು, ನಂಬಕ್ಕಾಗಲ್ಲ ಇವ್ರನ್ನ. ಮತ್ತು ಕೊನೆ ಮೂಮೆಂಟಲ್ಲಿ ಹೇಳ್ಬಿಡ್ತಾರೆ. ಸೊ ನೀವು ಪ್ರಿಪೇರ್ಡ್ ಆಗಿರ್ರಿ ಅಂತಂದು ಹೇಳ್ತೀವಿ. ಮತ್ತು ಇವೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಅವ್ರು ನಿಮಗೆ ಸ್ಲಿಪ್ ಕೊಡ್ತಾರೆ. ಸೊ ಸ್ಲಿಪ್ಪಲ್ಲಿ 2024 ಮತ್ತು 23 ಒಂದು ಸೀಕ್ರೆಟ್ ಕೀ ಅಂತ ಬರ್ತಿತ್ತು. ಸೊ ಆ ಸೀಕ್ರೆಟ್ ಕೀ ಥ್ರೂ ನೀವು ಲಾಗಿನ್ ಆಗಬೇಕಾಗಿತ್ತು. ಲಾಗಿನ್ ಆದ ತಕ್ಷಣ ನೀವೇನು ಕಾಲೇಜ್ ಪ್ರಿಫರೆನ್ಸ್ ಕೊಡ್ಬೋದಾಗಿತ್ತು. ಫಾರ್ ಎನ್ ಎಕ್ಸಾಂಪಲ್, ಫಸ್ಟ್ ಕಾಲೇಜ್ ಆರ್ ವಿ, ಸೆಕೆಂಡ್ ರಾಮಯ್ಯ, ಥರ್ಡ್ ಪೆಸ್, BMS, ಈ ರೀತಿಯಾದ ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿತ್ತು. ಮತ್ತು ಫೈನಲ್ ಸಬ್ಮಿಷನ್ ಕೂಡ ಕೊಡ್ಬೋದಾಗಿತ್ತು. ಇಷ್ಟು ಒಂದು 2-3 ಡೇಸ್ ಟೈಮ್ ಕೊಟ್ಟಿರ್ತಾರೆ ಅವರು. ಆ ಟೆನ್ಯೂರಲ್ಲೇ ನೀವು ಏನಿದ್ರನ್ನ ಎಡಿಟ್ ಮಾಡ್ಕೊಳ್ಳೋದಾಗಲಿ ಏನಾದ್ರಾಗಲಿ ಮಾಡ್ಬೋದು. ಸೊ ಆಮೇಲೆ ಅದು ಕಂಪ್ಲೀಟ್ ಆದಮೇಲೆ ಆಪ್ಷನ್ ಎಂಟ್ರಿ ರಿಸಲ್ಟ್ಸ್ಗಳು ಅನೌನ್ಸ್ ಮಾಡ್ತಾರೆ. ಸೊ ಆದರೆ 2025 ಏನಾಯ್ತಪ್ಪ ಅಂತಂದರೆ, ಡ್ಯೂ ಟು ಆ ಸೀಕ್ರೆಟ್ ಕೀ ಇವಾಗ ಸ್ಪ್ರೆಡ್ ಆಗಿ ಕೆಲವೊಬ್ರು ಅಕೌಂಟ್ಸ್ಗಳನ್ನ ಮಿಸ್ಯೂಸ್ ಮಾಡಿಬಿಟ್ರು ಕೆಲವೊಬ್ರು. ಸೊ ಅದು ಹಂಗಂತ ನ್ಯೂಸ್ ಬಂತು. ನನಗಿನ್ನೂ ಪ್ರಾಪರಾಗಿ ಏನಂತ ಗೊತ್ತಿಲ್ಲ. ಸೊ ಪ್ರೀವಿಯಸ್ ಇಯರಿಂದ QR ಕೋಡ್ ಸಿಸ್ಟಮ್ ಅಂತಂದು ಸ್ಟಾರ್ಟ್ ಮಾಡಿದ್ರು. ಸೊ QR ಕೋಡ್ ಸಿಸ್ಟಮ್ ಅಪ್ಪ ಅಂತಂದರೆ, ಆ QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ಆ ಪೇಜಲ್ಲಿ ಹೋಗ್ತಿತ್ತು. ಸೊ ಆಮೇಲೆ ನೀವೇ OTP ವಾಟ್ಸಪ್ಪು ಇಲ್ಲ ವಾಟ್ಸಪ್ಪಿಗೂ ಬರ್ತಿತ್ತು, ಆ್ಯಸ್ ವೆಲ್ ಆಸ್ SMS ಬರ್ತಿತ್ತು OTP. ಆ OTP ಎಂಟರ್ ಮಾಡಿದ ತಕ್ಷಣ ನಿಮ್ಮ ಫೇಸ್ ವೆರಿಫಿಕೇಷನ್ ಇರುತ್ತೆ. ನಿಮ್ಮ ಸೆಲ್ಫಿ ಅಪ್ಲೋಡ್ ಮಾಡಬೇಕು. ಸೆಲ್ಫಿ ಅಪ್ಲೋಡ್ ಮಾಡಿದ ತಕ್ಷಣನೇ ನೀವು ಆಪ್ಷನ್ ಎಂಟ್ರಿಗೆ ಒಳಗೆ ಎಂಟರ್ ಆಗ್ಬೋದು. ಇಲ್ಲಾಂದರೆ ಆಗೋಕ್ಕಾಗಲ್ಲ. ಒಂದು ವೇಳೆ ಫೇಸ್ ಏನಾದರೂ ಮಿಸ್ಮ್ಯಾಚ್ ಆಗಿದ್ರು, ಇಲ್ಲ ಯಾರ್ದೋ ಬೇರೆಯವ್ರ ಫೇಸ್ ಬಂದರೆ ಮೇ ಬಿ KE ಅದರ ಅಗೇನೆಸ್ಟ್ ಆ್ಯಕ್ಷನ್ ತಗೋಬೋದು. ಯಾರ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಮಾಡಿದ್ದಾರೆ ಅವ್ರ ಅಗೇನೆಸ್ಟ್ ಆ್ಯಕ್ಷನ್ ತಗೋಬಹುದು. ಸೊ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಬಂದುಬಿಟ್ಟು ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಡೋಂಟ್ ವರಿ, ಫಸ್ಟ್ ನಿಮ್ಮ ಎಕ್ಸಾಮ್ ಆಗಲಿ. ಸೊ ಈ ವಿಡಿಯೋದು ಪಾರ್ಟ್ 1 ಮಾಡ್ತೀನಿ May 23 ಇಲ್ಲ May 24ಗೆ. ನಿಮ್ಮ ಎಕ್ಸಾಮ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಮೇಲೆ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತೀನಿ ನಿಮಗೆ ಏನೆಲ್ಲ ಮಾಡಬೇಕು, ಏನೇನೆಲ್ಲ ಪ್ರೋಸೆಸ್ ಇರುತ್ತೆ. ಸುಮ್ಕೆ ದುಡ್ಡು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮಾರ್ಕೆಟಲ್ಲಿ ಬೇಜಾನು ಏನಂತಾರಲ್ವ, ಪರ್ಸ್ನಲ್ ಗೈಡೆನ್ಸ್ ಅಂತಂದು ಬೇಜಾನ್ ಬಿಸ್ನೆಸ್ ನಡೆಯಕತ್ತಿದೆ. ಮೋಸ ಹೋಗಕ್ಕೆ ಹೋಗಬೇಡಿ. ಅವ್ರು ಏನು ಹೇಳಲ್ಲ, ಇವಾಗ ನಾನು ಏನು ಹೇಳ್ತಿದ್ದೀನಲ್ಲ ಇದನ್ನೇ ಹೇಳ್ತಾರೆ ಅವರು. ಅವ್ರೇನು ನಿಮಗೇನು ಪರ್ಸ್ನಲಿ ಕಾಂಟ್ಯಾಕ್ಟ್ ಮಾಡಲ್ಲ. ಒಂದು ಎಕ್ಸ್ಟ್ರಾ ವಾಟ್ಸಪ್ ಅಂದರೆ ಒಂದು ಎಕ್ಸ್ಟ್ರಾ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ. ಅದರಲ್ಲಿ ಜಸ್ಟ್ ಹಿಂಗೆ ನೋಟಿಫಿಕೇಷನ್ ಕಳಿಸ್ತಾರೆ. ಸೊ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ಸೊ ಮುಂದೆ ಸಿಗೋಣ. May 23 ಇಲ್ಲ May 24ಗೆ ಪಾರ್ಟ್ 2 ವಿಡಿಯೋ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.